ಹಾಯ್ ಆಲ್, ನಾನು ನಿಮಗೆ ಹೇರಳೆಕಾಯಿಯ ಮೆಣಸ್ಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ವೈಟ್ ರೈಸ್ ಜೊತೆಗೆ ಸೂಪರ್ ಆಗಿರುತ್ತೆ ಸೈಡ್ ಡಿಶ್. ಈ ಹೇರಳೆಕಾಯಿನ ರಸ ತೆಗೆದಿಟ್ಕೋಬೇಕು. ನಾವು ರಸನೆಲ್ಲ ಕಂಪ್ಲೀಟಾಗಿ ತೆಗೆದು ಸಣ್ಣಗೆ ಹೆಚ್ಕೋಬೇಕು. ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ಒಂದು 2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಚೆನ್ನಾಗಿ ಹುರ್ಕೊಂಡು, ಅದಾದಮೇಲೆ ಒಂದು ಚಮಚ ಉದ್ದಿನಬೇಳೆ ಹಾಗೂ ಒಂದು 2-3 ಮೆಣಸು ಹಾಕ್ಕೊಂಡು ಅದನ್ನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೊಂದು ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಕೊಂಡು ಹುರ್ಕೋಬೇಕು. ಒಂದು ಅರ್ಧ ಕಪ್ ಆಗುವಷ್ಟು ಅದನ್ನು ನಾವು ಮತ್ತೆ ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು. ಮಿಕ್ಸರ್ ಜಾರ್ಗೆ ಹಾಕಬೇಕಾದ್ರೆ ಹುರ್ಕೊಂಡಿರೋ ಎಳ್ಳನ್ನು ಕೂಡ ಹಾಕ್ಕೋಬೇಕು. ಮತ್ತೊಂದು ಸ್ವಲ್ಪ ಹುಣಸೆ ಹುಳಿ ಅದನ್ನು ಹಾಕಿ ನೀರು ಹಾಕಿ ರುಬ್ಕೋಬೇಕು. ಇದನ್ನು ಹುರಿದಿರೋದನ್ನು ನಾವು ನೀರು ಹಾಕಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಬೇಯಿಸ್ಕೋಬೇಕು. ಹೇರಳೆಕಾಯಿ ಸಿಪ್ಪೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಇದು ಬೇಯ್ತಾ ಇದ್ದಾಗೆ ನಾವು ಬೆಂದ ಮೇಲೆ ನಾವೇನು ರುಬ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು. ಉಪ್ಪು ಬೇಕಿದ್ದಲ್ಲಿ ನೋಡ್ಕೊಂಡು ಹಾಕಿ ಮತ್ತು ಚೆನ್ನಾಗಿ ಕುದಿದ ಮೇಲೆ ಸಾಸಿವೆ, ಕರಿಬೇವಿನ ಎಲೆ, ಮೆಣಸಿನ ಒಗ್ಗರಣೆ ಕೊಟ್ಟರೆ ಹೇರಳೆಕಾಯಿ ಮೆಣಸ್ಕಾಯಿ ತಯಾರಾಗುತ್ತೆ. ಅನ್ನ, ದೋಸೆ, ಚಪಾತಿ ಜೊತೆ ಎಲ್ಲನೂ ಒಳ್ಳೆ ಕಾಂಬಿನೇಷನ್. ನಾನು ನಿಮಗೆ ಇನ್ನು ಮುಂದಿನ ರೆಸಿಪೀಸ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.